ವೀಕ್ಷಕರೇ ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ರಥಸಪ್ತಮಿಯ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಚಾಣಕ್ಯನ ನೀತಿಯಲ್ಲಿ ಒಂದ್ ಕಡೆ ಹೀಗೆ ಹೇಳಲಾಗತ್ತೆ, ಭೂಮಿ ಮೇಲೆ ಎರಡು ಜೇನುನೊಣಗಳು ಪರಸ್ಪರ ಮಾತಾಡ್ಕೊಳ್ತಿರತ್ವಂತೆ. ಏನಂತ ಅಂದ್ರೆ ಒಂದ್ ಜೇನುನೊಣ ಹೇಳತ್ತಂತೆ, ಅಲ್ಲ ನಾವ್ ಎಷ್ಟು ಕಷ್ಟಪಟ್ಟು ಜೇನನ್ನ ಕೂಡ್ ಹಾಕ್ತಿವಿ, ಆದ್ರೆ ಅದನ್ನ ನಾವು ಸವಿಯಲ್ಲ, ಬೇರೆಯವ್ರಿಗೂ ಕೊಡೋದಿಲ್ಲ ನೋಡು, ಕ್ಷಣಾರ್ಧದಲ್ಲೇ ಯಾರೋ ಬಂದು ಅದನ್ನ ಕಸ್ಕೊಂಡು ಹೊಟ್ಟೋಗ್ಬಿಟ್ಟ ಅಂತ. ಈ ಲೋಭಿಗಳ ಪಾಲು ಕೂಡ ಹೀಗೆ ಆಗತ್ತಂತೆ. ಏನಪ್ಪಾ ಅಂದ್ರೆ ಅವರು ಕೂಡ ಅನುಭವಿಸೋದಿಲ್ಲ, ಬೇರೆಯವ್ರಿಗೂ ಕೊಡೋದಿಲ್ಲ, ಯಾರೋ ಬಂದು ಅದನ್ನ ತಗೊಂಡು ಹೊಟ್ಟೋಗ್ತಾರೆ. ಹಾಗಾಗಿ ಬೇರೆಯವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದು ಕೂಡ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಜೊತೆಗೆ ಇವತ್ತು ರಥಸಪ್ತಮಿ, ಹಾಗಾಗಿ ಬಹಳಾನೇ ವಿಶೇಷ. ಇವತ್ತೇನಾದ್ರೂ ಬೇಗ ಏಳ್ಲಿಲ್ಲ ಅಂದ್ರೆ ಒಂದು ರೀತಿ ನೀವು ನಾಶ ಆದಂತೆ ಅಂತ ಕೂಡ ಎಚ್ಚರಿಕೆ ನೀಡಿದ್ರಿ, ಸ್ವಲ್ಪ ಭಯಾನೂ ಹುಡ್ಸ್ಬಿಟ್ಟಿದ್ರಿ. ಇವತ್ತೇನ್ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪದ್ಮಪಾದದ ವಿಶೇಷವಾಗಿರತಕ್ಕಂಥ ಈ ವರ್ಷಕ್ಕೆ ಸ್ವಾಗತ. ಅನುಗ್ರಹ ಸಿದ್ಧಿಯನ್ನ ಪಡೆದಿರತಕ್ಕಂಥ ದೈವಾನುಗ್ರಹ ಭಕ್ತ ಪ್ರಿಯರ ಜೊತೆಗೆ ಬ್ರಹ್ಮಾಂಡ ಲೋಕಕ್ಕೆ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಪದ್ಮಪಾದಕ ವರ್ಷದಲ್ಲಿ ರಥಸಪ್ತಮಿ. ರಥಸಪ್ತಮಿಯಲ್ಲಿ ಸೂರ್ಯನಾರಾಯಣ ಜಯಂತಿ. ಸೂರ್ಯನಾರಾಯಣನಿಗೆ ಇವತ್ತು ಜಯಂತಿ ಅಂದರೆ ಹುಟ್ಟಿದ ಹಬ್ಬ ಅಂತ. ಪ್ರತಿನಿತ್ಯ ಹುಟ್ಟೋದಕ್ಕೆ ಸಾಧ್ಯವೇ ಅಂದರೆ ಯುಗ ಬಂದಾಗಲೇ ಹುಟ್ಟಿದ ಆದಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಆಧಾರದ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯ ದ್ವಾದಶ ಭುಕ್ತಿ, 12 ವಿಶೇಷವಾಗಿರ್ತಕ್ಕಂಥ ಸೂರ್ಯಗಳು, ದ್ವಾದಶ. ಈ 12 ವಿಶೇಷವಾಗಿರ್ತಕ್ಕಂಥ ಸೂರ್ಯಗಳಲ್ಲಿ ಈ ಸತ್ಯಯುಗಕ್ಕೆ ಕಾಲಿಡೋ ಸಮಯಕ್ಕೆ ಹೊಸ ನೂತನವಾಗಿರ್ತಕ್ಕಂಥ ಸೂರ್ಯನು ಪ್ರಕಟವಾಗ್ತಾನೆ. ಇದೇ ರಥಸಪ್ತಮಿಯಿಂದ ಉಗಾದಿ ಹಬ್ಬದವರೆಗೂ, ಉಗಾದಿ ಹಬ್ಬದಿಂದ ಜೂನ್ 6ನೇ ತಾರೀಕು ಒಳಗೆ ಈ 6 ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡಿತಾನೋ ಅದು ಶುಕ್ರನ ದೋಷಗಳಿಂದ ಪರಿಹಾರವನ್ನು ಕೊಡ್ತಾನೆ. ಇಡೀ ಇತಿಹಾಸದಲ್ಲಿ ಜಗತ್ಪುಟದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಏನು ಅಂದರೆ, ಸೂರ್ಯನು 2 ಭಾಗದಲ್ಲಿ ಕಾಣ್ತಾನೆ. ಅಂದರೆ 2 ಸೂರ್ಯನು ಆಕಾಶ ಮಾರ್ಗದಲ್ಲಿ ಕಂಡೇ ಕಾಣ್ತಾನೆ. ಎಷ್ಟು ಬೆಳಕಿರಬೇಕು, ಒಂದು ಸೂರ್ಯನಿಗೆ ತಡ್ಕೊಳಕ್ಕೆ ಸಾಧ್ಯವಿಲ್ಲ. 2 ಅಂದರೆ ಯಾವ ರೀತಿ ಇರುತ್ತೆ, ಪ್ರಪಂಚದ ಪೂರ್ವಕವಾಗಿ ಪ್ರಪಂಚ ಅವಾಪ್ಯಾತಲ್ಲಿ ನಾವು ನೀವು ಆ ಚಂದ್ರಾರ್ಕ ಅಂದರೆ ಸೂರ್ಯ, ಆ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಜೀವನ. ಆ ಜೀವನದಲ್ಲಿ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಕೊನೆಯ ಸಮಯ, ಕೊನೆಯ ಗಳಿಗೆಗಳು ಬಂದೇ ಬಿಡ್ತು. ಬೆಳಗಿನ ಜಾವ ಇವತ್ತು ಸ್ನಾನ ಮಾಡಿದಿರಾ, ಸೂರ್ಯ ಅನುಗ್ರಹವನ್ನು ಪಡೆದಿರತಕ್ಕಂಥವ್ರು ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ 12 ಹಾಕಿ ವಿಶೇಷವಾಗಿರ್ತಕ್ಕಂಥ ಎಲೆಗಳ ಮುಖಾಂತರ ಸ್ನಾನ. ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ಪಂಚೇಂದ್ರಿಯಗಳಲ್ಲಿ ಪಂಚತತ್ವದಲ್ಲಿ ಪಂಚಮಾಲಿಕಾ ಸ್ವರೂಪದಲ್ಲಿ ಭಗವಂತ ಕೃಪಾ ಕಟಾಕ್ಷದಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ ಆಕಾಶ ಮಾರ್ಗದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರೋವರೆಗೂ ಜನ್ಮೇ ಜಯನ ಅನುಗ್ರಹ. ಜನ್ಮೇ ಜಯ ಅಂದರೆ ಭೂಮಿಗೆ ಸಂದಿಗ್ಧ ಕಾಲದಲ್ಲಿ ಪರಿಹಾರವನ್ನು ಕೊಡಕ್ಕೆ ವಿಶೇಷವಾಗಿರ್ತಕ್ಕಂಥ ಸರ್ಪಯಾಗವನ್ನು ಮಾಡಿ ಅನುಗ್ರಹ ಸಿದ್ಧಿಯನ್ನು, ಸರ್ಪ ದೋಷಗಳನ್ನು ನಿವಾರಣೆ ಮಾಡಿರೋದೇ ರಾಹುತತ್ವದ ವಿಶೇಷ. ಶುಕ್ರ ತತ್ವದ ವಿಶೇಷವಾಗಿರ್ತಕ್ಕಂಥನು ಜಮದಗ್ನಿ ವಿಶೇಷವಾಗಿ ಭೂಲೋಕಕ್ಕೆ ಗ್ರಾಮ ದೇವತೆಯನ್ನು ಸೃಷ್ಟಿ ಮಾಡಿದ್ದೇ ಪರಶುರಾಮನ ಮುಖಾಂತರ. ಪರಶುರಾಮ ಕ್ಷೇತ್ರ ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥ ಲೋಕದಲ್ಲಿ ದಕ್ಷಿಣ ಭಾರತ ಪರಶುರಾಮ ಕ್ಷೇತ್ರವಾಯಿತು. ಇಂಥ ಒಂದು ಪರಶುರಾಮ ಕ್ಷೇತ್ರದಲ್ಲಿ ಇವತ್ತಿಗೂ ಭಸ್ಮಾಂತಕಂ ಇದಂ ಶರೀರಂ ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಈ ಶರೀರ ಭಸ್ಮವಾಗೋದು ಮೊದಲು ಪರಶುರಾಮನು ಪ್ರಕಟವಾಗ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಂದು ಸಂವತ್ಸರ ಯಾವ ರೀತಿಯಾದ ಶಕ್ತಿಗಳನ್ನು ಕೊಡುತ್ತೆ ಅಂತ. ಅದಕ್ಕೆ ವೈವತ್ಸತ ಅನ್ನೋ ರಾಕ್ಷಸನ ಸಂಹಾರ ಮಾಡೋಕ್ಕೆ ಆಂಜನೇಯನು ಪ್ರಕಟವಾಗ್ತಾನೆ. ಸೂರ್ಯನಾರಾಯಣ ಸ್ವರೂಪದಲ್ಲಿ ಹಯಗ್ರೀವ ಸಂಹಾರ ಮಾಡೋ ನಾರಾಯಣ ಪ್ರಕಟವಾಗ್ತಾನೆ. ಗಜಾಸುರನ ಸಂಹಾರ ಮಾಡೋಕ್ಕೆ ಸಾಕ್ಷಾತ್ ಪರಮೇಶ್ವರನು ಪ್ರಕಟವಾಗ್ತಾನೆ. ಕಲಿಯುಗದ ಅಂತ್ಯಕಾಲದೊಳಗೆ 2012ರಿಂದ 2018 ವಿಶೇಷವಾಗಿ ಜಲ್ಡಿಯನ್ನು ಹಿಡಿದು ಭೂಮಿಯನ್ನು ಅಲ್ಲೋಲ ಕಲ್ಲೋಲ ಮಾಡತಕ್ಕಂಥ ಪ್ರತಿಯೊಬ್ಬರು ವಿಶೇಷವಾಗಿ ಪ್ರಕೃತಿ ಇದ್ದಾಗ ಜನಗಳ ಹಾನಿ ಖಂಡಿತವಾಗುತ್ತೆ. ಶತಸಿದ್ಧ, ಈ ಶತಸಿದ್ಧದಲ್ಲಿ ನಾವುಗಳು ಧರ್ಮ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥದ್ರಲ್ಲಿ ಈ ಒಂದು ಸೂರ್ಯನ ಅನುಗ್ರಹ ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಬಂದಾಗ ಸೂರ್ಯನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಶುಕ್ರ ದೋಷಗಳನ್ನು ಹೋಗ್ಲಾಡಿಸೋನು,
ರಾಹು ತತ್ವವನ್ನು ಭಸ್ಮ ಮಾಡ್ತಕ್ಕಂಥವನು, ಪ್ರತಿಯೊಂದು ಸರ್ಪಕ್ಕೆ ಯೋಗವನ್ನು ಕೊಡ್ತಕ್ಕಂಥವನು, ಪ್ರತಿಯೊಬ್ಬ ಮನುಷ್ಯನಿಗೆ ಗವರ್ಮೆಂಟ್ ಜಡ್ಜ್ಮೆಂಟನ್ನು ಸರಿಯಾತಿದ್ದಾಗಿ ಕೊಡ್ತಕ್ಕಂಥ ವಿಶೇಷವಾಗಿ ಶನೇಶ್ವರನ ಜೊತೆಗೆ ಅಂದರೆ ಮಗನ ಜೊತೆ ಸೇರಿಕೊಂಡು ನ್ಯಾಯ ನೀತಿ ಧರ್ಮ ಎಲ್ಲವನ್ನು ಕೊಡ್ತಕ್ಕಂಥವನು ಸೂರ್ಯನಾರಾಯಣ. ಇಂಥ ಒಂದು ಸೂರ್ಯನಾರಾಯಣನಿಗೆ ಇವತ್ತಿನ ದಿವಸ ವಿಶೇಷ ಅಂದರೆ ಸ್ನಾನ ಮಾಡಿದ ಕ್ಷಣಕ್ಕೆ ಪ್ರತಿಯೊಬ್ಬ ಮನುಷ್ಯ ಕಳ್ಕೊಂಡ್ಬಿಟ್ನ ಜೀವನ ಖಂಡಿತ ಇಲ್ಲ. ಸಪ್ತ ದ್ವೀಪದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಜನ ಸ್ನಾನ ಮಾಡಿರ್ತಾರೆ, ಎಷ್ಟು ಜನ ಸ್ನಾನ ಮಾಡಿರಲ್ಲ. ಆದರೆ ಇವತ್ತಿನ ದಿವಸ ಸಪ್ತ ಮಾತೃಕೆಯರು, ಸಪ್ತ ಋಷಿಗಳು, ಸಪ್ತ ನದಿಗಳು, ಸಪ್ತ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳು, ಸಪ್ತ ದ್ವೀಪ ವಸುಂಧರ, ಈ ಭೂಮಿ ವಸುಂಧರ ಆಗಿರ್ತಕ್ಕಂಥ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಪ್ತ ಸಪ್ತ ಮಹಾಸಪ್ತ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥಸಪ್ತಮಿ. ಹುಟ್ಟೋ ಮನುಷ್ಯ ಹುಟ್ಟುತ್ತಾ ಇದ್ದಾಗ ಸೂರ್ಯ ಬಂದಾಗ ಎಲ್ಲ ಹೂಗಳು ಎದ್ದೇಳುತ್ತೆ, ಎಲ್ಲ ಗಿಡಮರಗಳು ಎದ್ದೇಳುತ್ತವೆ, ಎಲ್ಲ ಹೂಗಳು ಅರಳುತ್ತವೆ. ಎಷ್ಟೋ ಪಕ್ಷಿ ಪ್ರಾಣಿಗಳು ಬೆಳಗಾಯ್ತಲ್ಲ ಅಂತ ಕೋಳಿ ಕೂಡ ಕೂಗುತ್ತೆ ಅಂತ ಹೇಳ್ತಾರೆ. ಕೋಳಿ ಯಾವ್ದಾದ ಸಮಯಕ್ಕಾದರೂ ಕೂಗ್ಬೋದು, ಆದರೆ ಪ್ರತಿಯೊಬ್ಬ ಮನುಷ್ಯ ಸೂರ್ಯ ಬಂದ ಅಂತ ಸಾಕ್ಷಿ ರೂಪ ಚಿಲಿಪಿಲಿ ಹಕ್ಕಿಗಳು ಕೂಡ ಎಷ್ಟು ಚೆನ್ನಾಗಿ ಹಾರುತ್ತೆ. ಅದೇ ಅಸ್ತವಾಗ್ತಾ ಇರೋ ಸಮಯದಲ್ಲಿ ಮನೆ ಸೇರ್ಕೊಳ್ಳೋಣ ಬಾ ಅಂತೆ, ಚಂದ್ರ ಬರ್ತಾ ಇದ್ದಾನೆ ಅಂತ ಸ್ವಾಗತಿಸುತ್ತೆ. ಆ ಸೂರ್ಯನು ಇಲ್ಲದಿದ್ದರೆ ಜಗತ್ತು ಹೇಗಿರುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಊಹಿಸಿ ನೋಡಿಕೊಂಡ್ರೆ ಸಾಕ್ಷಿ ರೂಪ ಖಂಡಿತ ಆಗತ್ತಾ? ಖಂಡಿತ ಸಾಧ್ಯವಿಲ್ಲ. ಇದೇ ಇವತ್ತಿನ ಸಪ್ತಮಿ ವಿಶೇಷ. ಪ್ರತಿಯೊಬ್ಬ ಮನುಷ್ಯ ಸೂರ್ಯನಾರಾಯಣನ ಸ್ಮರಣೆ ಮಾಡ್ಕೋಬೇಕು. ಹುಟ್ಟುತ್ತಾ ಇದ್ದ ಸೂರ್ಯನ ಸ್ಮರಣೆ ಮಾಡ್ಕೊಳ್ಳದೆ ಬೆಳಗಿನ ಜಾವ ಅವನು ಸ್ವಾಗತಿಸದೇ ಇದ್ರೆ ನಿಮ್ಮನ್ನ ಜೀವನ ಪೂರ್ತಿ ಮಲಗಿಸ್ಬಿಡ್ತಾನೆ ಅವನ ಮಗನಾಗಿರ್ತಕ್ಕಂಥ ಶನೇಶ್ವರ.